ಹುಬ್ಬಳ್ಳಿಯಲ್ಲಿ ಪ್ರೇಮ ವೈಫಲ್ಯಕ್ಕೆ ಯುವಕ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಪ್ರೇಯಸಿ ಜೊತೆ ಕಿರಿಕ್ ಮಾಡಿಕೊಂಡು ಕೆರೆಗೆ ಹಾರಿ ಸುಸೈಡ್ ಮಾಡಿಕೊಂಡಿದ್ದಾನೆ ಪ್ರಿಯಕರ. ಹುಬ್ಬಳ್ಳಿಯಲ್ಲಿ ಪ್ರೇಮ ವೈಫಲ್ಯಕ್ಕೆ ಪ್ರೇಯಸಿ ಜೊತೆ ಕಿರಿಕ್ ಮಾಡಿಕೊಂಡು ಕೆರೆಗೆ ಹಾರಿ ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಹುಬ್ಬಳ್ಳಿಯಲ್ಲಿ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಿದ್ದ ಸಂದೇಶ್ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಪ್ರಕರಣ. ಸಾವಿಗೂ ಮುನ್ನ ಪ್ರೇಯಸಿ ಜೊತೆಗಿನ ಫೋಟೋವನ್ನು ಅಪ್ಲೋಡ್ ಮಾಡಿದ್ದಾನೆ. ಖಾಸಗಿ ವಿಡಿಯೋಗಳನ್ನು, ಸಂಭಾಷಣೆಗಳನ್ನು ಪೋಸ್ಟ್ ಮಾಡಿದ್ದಾನೆ. ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಪ್ರಕರಣದ ಕುರಿತು ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾರೆ ಪೊಲೀಸರು. ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಯುವಕ. ಆತ್ಮಹತ್ಯೆಗೂ ಮುನ್ನ ಒಂದಿಷ್ಟು ಫೋಟೋ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಆಮೇಲೆ ಕೆರೆಗೆ ಹಾರಿ ಸುಸೈಡ್ ಮಾಡ್ಕೊಂಡಿದ್ದಾನೆ. ಯುವತಿ ಜೊತೆ ಕಿರಿಕ್ ಮಾಡಿಕೊಂಡು ಪ್ರೇಮ ವೈಫಲ್ಯಕ್ಕೆ ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡಿರೋದು, ಅದರ ಜೊತೆಗೆ ಆಕೆ ತನಗೆ ಮೋಸ ಮಾಡಿದ್ದಾಳೆ ಅನ್ನೋ ರೀತಿಯಲ್ಲಿ ಪೋಸ್ಟನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡಿರೋದು ಈ ಸಾವಿನ ಬಗ್ಗೆ ಹಲವು ಅನುಮಾನಗಳಿಗೆ ಕಾರಣ ಮಾಡಿಕೊಡ್ತಾ ಇದೆ. ಆಕೆಯ ಜೊತೆಗಿನ ಖಾಸಗಿ ಕ್ಷಣಗಳ ವಿಡಿಯೋ ಫೋಟೋಗಳನ್ನು ಈತ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದ. ಅದಾದ ಮೇಲೆ ಹೋಗಿ ಕೆರೆಗೆ ಹಾರಿ ಸುಸೈಡ್ ಮಾಡ್ಕೊಂಡಿದ್ದಾನೆ ಇವನೇ ಯುವಕ. ಪ್ರೀತಿ ಪ್ರೇಮಕ್ಕೆಲ್ಲ ಸಾಯ್ತಾ ಹೋದರೆ ಪ್ರಪಂಚ ಅರ್ಧಕ್ಕರ್ಧ ಖಾಲಿ ಆಗಬೇಕು ಅನ್ನೋ ಮಾತು ಹಿಂದೆ ಕೇಳ್ತಾ ಇತ್ತು. ಆದರೆ ಇತ್ತೀಚೆಗೆ ಪ್ರೀತಿ ಪ್ರೇಮದ ವೈಫಲ್ಯಕ್ಕೆ ಸಾಯುವವರ ಸಂಖ್ಯೆ ಹೆಚ್ಚಾಗಿದೆ. ಅದೇನು ಅಂಥ ಮಧುರ ಪ್ರೀತಿಯೋ ಗೊತ್ತಿಲ್ಲ, ಆದರೆ ಸಾವು ಅದಕ್ಕೆ ಉತ್ತರ ಅಲ್ಲ ಅನ್ನೋದನ್ನು ಯುವ ಜನತೆ ಅರ್ಥ ಮಾಡ್ಕೋಬೇಕಿದೆ. ಸಾಯೋದ್ರಿಂದ ಪ್ರೀತಿ ಹೋಯಿತು ಅಥವಾ ಕಳೆದುಕೊಳ್ಳೋದಕ್ಕಿಂತ ಇನ್ನೂ ಜಾಸ್ತಿ ಕಳೆದುಕೊಳ್ಳೋದೇ ಬಿಟ್ಟರೆ ಪಡೆದುಕೊಳ್ಳೋದು ಏನೂ ಇಲ್ಲ ಅನ್ನೋದನ್ನು ಯುವ ಜನತೆ ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ ಗೊತ್ತಿಲ್ಲ. ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಮಾಡ್ತಿದ್ಲಂತಕಿ ನನಗೇನೋ ಬೈದಿದ್ಲಂತ ಬೇಗಳ. ಮಮ್ಮಿ ನಿನಗೆ ಬೈದಾಳ ಬೇಗಳ, ಅವ್ರ ಮನ್ಯಾಗ ಮೋಸ ಮಾಡತ್ತಾಳ, ನನಗೂ ಮೋಸ ಮಾಡಾಕತ್ತಾಳ, ನಾನು ಲವ್ ಮಾಡಿ ಭಾಳ ತಪ್ಪು ಮಾಡಿದ್ದೆ ನಡಬರ್ಗೆ ಬಿಟ್ಟಿದ್ದೆ, ಮತ್ತು ನಾನು ತಪ್ಪು ಭಾಳ ಮಾಡಿದೆ. ನನಗೆ ಬೈದಿದ್ದಕ್ಕೆ ಬೇಜಾರಾಗಿ ಅವ್ರ ಮನ್ಯಾಗ ಮೋಸ ಮಾಡಾಕತ್ತಾಳ, ನನಗೂ ಮೋಸ ಮಾಡಾಕತ್ತಾಳ, ಯಾವನ ಜೋಡಿನೇ ಅದಾಳ ಅಂತೇ ವಾಯ್ಸ್ ಮೆಸೇಜ್ ಹಾಕ್ಯಾನ. ಸಂದೇಶ್, ವಯಸ್ಸು 27. ಏನ್ ಕೆಲಸ ಮಾಡ್ತಿದ್ದ? ಬೆಲ್ಲದವ್ರ ಹೀರೋ ಹೋಂಡಾ ಶೋರೂಮ್ದಾಗ ಕಂಪ್ಯೂಟರ್ ವರ್ಕ್ ಮಾಡ್ತಿದ್ದ. ಈ ತರ ಈಗ ಮೋಸ ಆಗ್ಬಾರ್ದಲ್ರಿ? ಮೋಸ ಆಗ್ಬಾರ್ದ್ರಿ, ಮೋಸ ಬ್ಯಾಡ. ನಾ ಕನ್ಯೆ ನೋಡಾತಿದ್ದೆ, ಕನ್ಯೆ ನೋಡಿ ಮದುವೆ ಮಾಡ್ತೀನಿ ಅಂತ ಬೇಡಪ್ಪ ಅಂದ್ರು. ಮಮ್ಮಿ ನನ್ನ ಭಾಳ ತ್ರಾಸಾಗಿತ್ತು ಮಮ್ಮಿ, ನಾನು ಸಾಯಕ್ಕೆ ಹೋಗ್ತೀನಿ, ನಾನು ಸಾಯ್ತೀನಿ, ಎಲ್ಲರೂ ಚಲೋ ಇರ್ರಿ ಅಂತೇಳಿ ನಮ್ಮ ಹಾಕ್ಕೊಂಡಿದ್ದೆ ರೀ. ಯಾವಾಗ ಬಂದ ನಾನು ರಾತ್ರಿ ಹೊರಗೆ ಹೋಗಿ ಕೆಲಸ ಬಿಟ್ಟು ಬಂತು, ಚಹಾ ಮಾಡಿಕೊಟ್ಟ, ಚಹಾ ಕುಡಿದು ಹೊರಗೆ ಹೋಗಿ ಮತ್ತು 12:40 ಬಂದ. ಚಾವಿ ತೆಗೆದು ಗುರು ತೆಗೈತಿ. ನಾನು ಮಕ್ಕೊಂಡಾಗ ಮತ್ತು ಚಾವಿ ತೆಗೆದು ಮತ್ತು ಹೊರಗೆ ಹೋಗ್ಯಾನ. ಏನು ಹೋಗಿ ನಮ್ಮ ಮಕ್ಕೊಂಡಾನ ಬಿಡು, ಊಟ ಮಾಡಿ ಮಕ್ಕೋತಾನಂತೆ, ನಿದ್ದೆ ಹತ್ತೈತಿ, ಮಕ್ಕೊಂಡೀನಿ. ಚಾವಿ ತೆಗೆದು ಯಾವಾಗ ಹೋಗ್ಯಾನೇನೋ 12 ಮೇಲೆ ಹೋಗಿ ಚಾವಿ ತೆಗೆದು ಹೋಗಿ ಅವ್ರ ಫ್ರೆಂಡ್ ಫೋನ್ ಮಾಡಿದ್ರೆ, ಆಂಟಿ ರೀ ಸಂದೇಶ ಅದನಂತೆ, ನೋಡ್ತೇನಪ್ಪ ನನಗೂ ಗೊತ್ತಿಲ್ಲ ಅಂದು. ನೋಡಿದೆ ರೂಮ್ನಾಗ ಮಕ್ಕೊಂಡಾನಂತೇಳಿ, ಮಕ್ಕೊಂಡೇ ಇಲ್ಲ. ವಾಟ್ಸಪ್ ಚೆಕ್ ಮಾಡ್ರಿ ಅಂದರು. ವಾಟ್ಸಪ್ ಚೆಕ್ ಮಾಡಿದ್ವಿ. ಮಮ್ಮಿ ನಾನು ಸಾಯಕ್ಕೆ ಹೊಂಟೀನಿ ಅಂಜನಾ ಅಂತ ಬಂದು, ಆಕಿನೇ ಕಾರಣ ಎಲ್ಲರಿಗೂ ಹೇಳು, ಆಕಿ ಸಂಬಂಧ ನಾನು ಸಾಯಕತ್ತೀನಿ, ನನಗೆ ಮೋಸ ಮಾಡ್ಯಾಳ, ಆಕಿ ಸರಿ ಇಲ್ಲ, ನಾನು ತಪ್ಪು ಮಾಡಿದೆ. ನಾವು ನಗರದವರು. ಮೃತ ಯುವಕನ ತಾಯಿ ಆಡಿರೋ ಮಾತುಗಳನ್ನು ನೀವು ಕೇಳಿಸ್ಕೊಂಡ್ರಿ. ಏನೇನು ಆಯಿತು ಅನ್ನೋದನ್ನು ಯುವಕ ತಾಯಿಗೇನು ಹೇಳಿದ್ದಾನೆ ಅನ್ನೋದನ್ನು ತಾಯಿ ಮಾತಾಡಿದ್ದಾರೆ. ರಾತ್ರಿ 12 ಗಂಟೆಗೆ ಬಾಗಿಲು ತೆರೆದಿಟ್ಟು ಹೋಗಿ ಸುಸೈಡ್ ಮಾಡ್ಕೊಂಡಿದ್ದಾನೆ. ಅದನ್ನು ತಾಯಿಗೂ ಕೂಡ ತಿಳಿಸಿದ್ದಾನೆ. ವಾಟ್ಸಪ್ನಲ್ಲಿ ಮೆಸೇಜ್ ಹಾಕಿದ್ದಾನೆ, ವಾಟ್ಸಪ್ನಲ್ಲಿ ಮೆಸೇಜು, ಆಡಿಯೋ ಮೆಸೇಜನ್ನು ಹಾಕಿದ್ದಾನೆ ಅನ್ನೋದನ್ನು ತಾಯಿ ಹೇಳ್ತಾ ಇದ್ರು. ಒಟ್ಟಾರೆ ಪ್ರಿಯತಮೆ ಮತ್ತು ಪ್ರಿಯಕರನ ನಡುವಿನ ಈ ಗಲಾಟೆ ಒಂದು ಸಾವಿಗೆ ಕಾರಣ ಆಗಿದೆ. ರವಿಕುಮಾರ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವಿಕುಮಾರ್, ಪ್ರೀತಿ ಪ್ರೇಮ ಅಂಥೇಳಿ ಇನ್ನೂ ಕೂಡ ಯುವಕರು ಸಾಯ್ತಾ ಇರೋದು, ಈ ಪ್ರಕರಣ ಏನು? ಈ ಪ್ರಕರಣದ ಹಿನ್ನೆಲೆ ಏನು? ಏನು ಆರೋಪ ಕೇಳಿ ಬರ್ತಿದೆ? ಪ್ರಣತ್, ಪ್ರಮುಖವಾಗಿ ಈ ಒಂದು ಹುಬ್ಬಳ್ಳಿಯಲ್ಲಿ ಸಂದೇಶವನ್ನ ಒಂದು ಆತ್ಮಹತ್ಯೆ ಪ್ರಕರಣ ವಿಚಾರ ಈಗ ರೋಚಕವಾದಂತಹ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಈ ಒಂದು ಸಂದೇಶ ಕಳೆದ ಹಲವಾರು ವರ್ಷಗಳಿಂದ 27 ವರ್ಷದ ನವನಗರದ ನಿವಾಸಿ ಆಗಿರುವಂತಹ ಸಂದೇಶ ಸಂಜನಾ ಎಂಬುವ ಒಂದು ಯುವತಿಯನ್ನ
ಪ್ರೀತಿ ಮಾಡ್ತಾ ಇದ್ದ. ಈ ಒಂದು ಇಬ್ಬರ ಪ್ರೀತಿಗೆ ನಿಜಕ್ಕೂ ಕೂಡ ಆ ಒಂದು ಸಂಜನಾಳ ಒಂದು ಟಾರ್ಚರ್ ಪ್ರಮುಖವಾದಂತಹ ಒಂದು ಕಾರಣ ಆಗಿತ್ತು ಎಂಬ ಒಂದು ಸ್ಫೋಟಕವಂತ ವಿಚಾರನ ಈ ಒಂದು ಸಂದೇಶ ತನ್ನ ಒಂದೊಂದು ತಾಯಿಗೆ ಕಳಿಸಿ ಕಳೆದ ಶನಿವಾರವಷ್ಟೇ ನಮ್ಮ ಮನೆಯಿಂದ ಎಸ್ಕೇಪ್ ಆಗಿದ್ದಂತಹ ಸಂದೇಶನ ಒಂದು ನಾಪತ್ತೆ ನಂತರ ತಾಯಿ ಕೂಡ ನವನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದಳು. ಇವೆಲ್ಲವುಗಳ ನಡುವೆನ ಸಂದೇಶನ ಹುಡುಕಾಡ್ತಿದ್ದಂತಹ ಒಂದು ಪೊಲೀಸರಿಗೆ ಸಂದೇಶನ ಉಣ್ಕಲ್ ಕೆರೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ. ಶವವಾಗಿ ಪತ್ತೆ ಆದ ನಂತರ ಮುಂಚೆ ಕೂಡ ಸಂದೇಶ ಸಂಜಾಳನ ಒಂದು ಕರಾಳ ಮುಖವನ್ನು ಕೂಡ ತನ್ನ ವಿಡಿಯೋ ಮೂಲಕ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳಿರುವಂತಹ ಸಂದೇಶಗಳ ಮೂಲಕ ಎಲ್ಲವನ್ನ ತಿಳಿಸಿದ್ದಾನೆ. ಅದರ ಜೊತೆಗೆ ಸಾಯುವ ಮುಂಚೆಯೂ ಕೂಡ ತಾಯಿಗೆ ಸಂದೇಶವನ್ನ ಕಳಿಸಿದ್ದಾನೆ. ನನ್ನ ಸಾವಿಗೆ ಸಂಜಾಳೆ ಕಾರಣ ಎಂಬ ಒಂದು ಸ್ಫೋಟಕವಂತ ವಿಚಾರವನ್ನ ತಾಯಿಗೆ ತಿಳಿಸಿದ್ದೇನೆ. ಇವೆಲ್ಲವುಗಳ ನಡುವೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ತನ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ಗಳಲ್ಲಿ ಕೂಡ ಸಂಜಾಳ ಖಾಸಗಿ ಫೋಟೋ ಮತ್ತು ವಿಡಿಯೋಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ. ಸದ್ಯ ಈ ಎಲ್ಲ ವಿಚಾರಗಳ ಕುರಿತಂತೆ ಕೂಡ ವಿದ್ಯಾನಗರ ಪೊಲೀಸರು ಕೂಡ ತನಿಖೆಯನ್ನು ಕೈಗೊಂಡಿದ್ದಾರೆ. ಇತ್ತ ಮಗನನ್ನು ಕಳೆದುಕೊಂಡಿರುವಂತಹ ಕುಟುಂಬಸ್ಥರು ಕೂಡ ಆಕ್ರಂದನ ಮುಗಿಲು ಮುಟ್ಟಿದ್ದು, ಪ್ರಮುಖವಾಗಿ ಈ ಒಂದು ಸಂದೇಶ ಆತ್ಮಹತ್ಯೆಗೆ ಮಾಡಿಕೊಳ್ಳಲು ಕಾರಣ ಏನು, ಸಂಜಾಳ ಎಷ್ಟೊಂದು ಟಾರ್ಚರ್ ನೀಡ್ತಿದ್ದಳು, ಯಾವ ಕಾರಣಕ್ಕಾಗಿ ಟಾರ್ಚರ್ ನೀಡ್ತಿದ್ದಳು, ಎಲ್ಲ ವಿಚಾರಗಳ ಕುರಿತಂತೆ ಕೂಡ ವಿದ್ಯಾನಗರ ಪೊಲೀಸರು ಕೂಡ ಬೇರೆ ಬೇರೆ ಆಂಗಲ್ಗಳಲ್ಲಿ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಪ್ರಣತ್, ಥ್ಯಾಂಕ್ ಯು ರವಿಕುಮಾರ್ ಮಾಹಿತಿಗೆ.